ಇನ್ನು ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಹಾಗೂ ಮುಖ್ಯಮಂತ್ರಿ ಪತ್ನಿಗೆ ಕ್ಲೀನ್ ಚಿಟ್ ನೀಡಲಾಗಿದೆ. ಇಂಥ ಒಂದು ಇನ್ಸೈಡ್ ಸ್ಟೋರಿ ಈಗ ಟಿವಿ ನೈನ್ಗೆ ಲಭ್ಯವಾಗ್ತಾ ಇದೆ. ಟಿವಿ ನೈನ್ಗೆ ಲೋಕಾಯುಕ್ತ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಈಗ ವರದಿ ಈಗಾಗಲೇ ಲೋಕಾಯುಕ್ತರು ರೆಡಿ ಮಾಡಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚಿಟ್ಟನ್ನು ನೀಡಲಾಗಿದೆ. ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಮೂಡಾ ಪ್ರಕರಣದಲ್ಲಿ, ಹಾಗೂ ಅವರ ಪತ್ನಿಯ ಪಾತ್ರ ಇಲ್ಲ ಅನ್ನುವಂಥ ವರದಿಯನ್ನು ಸಿದ್ಧಪಡಿಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕಂಡು ಬಂದಿಲ್ಲ, ತನಿಖೆಯಲ್ಲಿ ಸಿದ್ದರಾಮಯ್ಯ ಪಾತ್ರ ಇಲ್ಲ ಅನ್ನುವಂಥ ವರದಿ ಈಗ ಸಿದ್ಧವಾಗಿದೆ. ಇದನ್ನು ಸೋಮವಾರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ, ಹಾಜರುಪಡಿಸಲಾಗುತ್ತೆ. ಡಿನೋಟಿಫೈ ಪರಿವರ್ತನೆ ಮಾಡುವಾಗ ಅವರ ಪಾತ್ರ ಇಲ್ಲ, ಅಧಿಕಾರಿಗಳೇ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ವರದಿಯನ್ನು ಈಗಾಗಲೇ ಸಿದ್ಧಪಡಿಸಲಾಗಿದೆ. ತನಿಖಾ ವರದಿಯಿಂದ ಇದೆಲ್ಲವೂ ಕೂಡ ಗಮನಕ್ಕೆ ಬಂದಿದೆ. ಇದೇ ವರದಿಯನ್ನು ಸೋಮವಾರ ಕೋರ್ಟ್ಗೆ ಲೋಕಾಯುಕ್ತ ಪೊಲೀಸರು ಪ್ರೊಡ್ಯೂಸ್ ಮಾಡ್ತಾರೆ, ಹಾಜರುಪಡಿಸ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ನಿಯಮ ಗಾಳಿಗೆ ತೂರಿರೋದು ಕಂಡು ಬಂದಿದೆ, ಆದರೆ ಇದು ಅಧಿಕಾರಿಗಳ ತಪ್ಪು, ಅಧಿಕಾರಿಗಳ ನಿರ್ಲಕ್ಷ್ಯ, ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕೂಡ ಕಂಡು ಬಂದಿಲ್ಲ ಅನ್ನುವಂಥ ಮಾತುಗಳನ್ನು ಈಗ ಕೇಳಿಬರ್ತಾ ಇತ್ತು. ಆದರೆ ಈಗ ವರದಿಯಲ್ಲಿ ಇಂತಹ ಅಂಶಗಳು ಉಲ್ಲೇಖವಾಗಿದೆ ಅನ್ನುವಂಥ ಮಾತು ಈಗ ಲೋಕಾಯುಕ್ತ ಮೂಲಗಳಿಂದ ಟಿವಿ ನೈನ್ಗೆ ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಟಿವಿ ನೈನ್ ನಿರಂತರವಾದಂಥ ಸುದ್ದಿಯನ್ನು ಮಾಡ್ತಾ ಇತ್ತು. ಈಗ ಲೋಕಾಯುಕ್ತ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಈ ಒಂದು ವರದಿ ಏನಿದೆ, ವರದಿಯನ್ನು ಸಿದ್ಧಪಡಿಸಲಾಗಿದೆ. ಮೂಡಾ ತನಿಖೆ ಸಂಪೂರ್ಣ ವರದಿಯನ್ನು ಹೈಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಲೋಕಾಯುಕ್ತ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಹೀಗಾಗಿ ಈ ವರದಿಯ ಅಂಶಗಳು, ಪ್ರಮುಖ ಅಂಶಗಳು ಟಿವಿ ನೈನ್ಗೆ ಅದರ ಮಾಹಿತಿ ಲಭ್ಯವಾಗಿದೆ.